ನೋಡು ಕವನ, ನಿಂಗೆ ಅವೆಲ್ಲ ಗೊತ್ತಾಗಲ್ಲ. ನಮ್ಮ ಮನೇಲೆಲ್ಲ ಹೆಂಗೆ ಮನುಷ್ಯರಂತ ನಂಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಸರಿಯಾಗಿ ನಾನು ನಡ್ಕೋತಾ ಇದ್ದೀನಿ. ನೀನು ಅದ್ರಲ್ಲಿ ತಲೆ ಹಾಕ್ಬೇಡ. ನೀ ಅಲ್ಲಿಗೆ ಬರೋಲ್ಲ, ಹೌದಾ ಅಲ್ಲ? ಬರ್ತಾ ಇದ್ಮೇಲೆ ನಿಂಗೆ ಏನು ತಕ್ಕದ? ನಂಗೆ ಗೊತ್ತು ಯಾರ ಹತ್ರ ಹೆಂಗೆ ನಡ್ಕೊಬೇಕು ಅಂತ. ಪೂರ್ತಿ ನನ್ನ ಇದನ್ನು ಕಂಟ್ರೋಲ್ ಮಾಡೋಕ್ಕೆ ಬರಬೇಡ ನೀನು. ನಿಮ್ಮನೆ ಸುದ್ದಿ ಏನಾರು ಹೇಳಕ್ಕೆ ಬಂದ ನಾನು? ನಮ್ಮನೆ ಸುದ್ದಿ ನಾನು ಹೇಳ್ಕೊಂಡ್ರೆ ನಿಂಗೇನು ಕಷ್ಟ? ಅದು ಹಾಗಾಗಲ್ಲ ಸಚ್ಚಿ. ನೀವೇನೋ ಆರಾಮಾಗಿ ಹೇಳ್ತೀರಾ, ನಾನು ಹೋಗಿ ಹೇಳಿದ್ದು ನಮ್ಮ ಮನೆ ಅದು ಅಂತ. ನಿಮ್ಮಮ್ಮ ಅದನ್ನು ಹಾಗೆ ತಗೊಳ್ಳಲ್ಲ ಗೊತ್ತಾ. ನನ್ನ ಮೇಲೆ ಹೇಳ್ತಾರೆ ಅವರು, ಹೆಂಡತಿ ಹೇಳ್ಕೊಟ್ಲು ಇವನು ಬಂದು ಇಲ್ಲಿ ಹೇಳ್ದ ಅಂತಾರೆ. ನಿಮ್ಮ ಅಪ್ಪನೂ ಅಷ್ಟೇ, ನಿಮ್ಮ ಅಣ್ಣನೂ ಅಷ್ಟೇ, ನಿಮ್ಮ ಅತ್ತಿಗೆನೂ ಅಷ್ಟೇ, ಎಲ್ಲರೂ ಒಂದೇ ಥರದವರು. ಕೊನೆಗೆ ಲಾಸ್ಟಿಗೆ ಅದು ಬರೋದು ನನ್ನ ಹತ್ರಕ್ಕೆ. ನಾನೇ ಹೇಳ್ಕೊಟ್ಟೆ, ನೀವು ಹೋಗಿ ಕೇಳಿದ್ರಿ ಅಂತಾರೆ. ಮೊದಲೇ ಕೇಳದೆ ಮದುವೆ ಆಗಿದ್ದೀವಿ, ನನ್ನ ಮಗನ ಹಾಸ್ಕೊಂಡು ಹೋದ್ಲು ಅಂತ ಅದನ್ನು ಕೇಳಿನೇ ಸಾಕಾಗಿದೆ ನನಗೆ. ಇನ್ನು ಇದೊಂದು ಬೇರೆ ಬೇಕಾ? ಏನು ಆಗಲ್ಲ ಅಂತ ಹೇಳಿದ್ನಲ್ಲ, ನಿನ್ನನ್ನು ಅಲ್ಲೆಲ್ಲೂ ಇಂಟರ್ಫಿಯರ್ ಮಾಡಲೇ ಇಲ್ಲ ನಾನು. ನನ್ನ ಪ್ರಕಾರ ಅಂತಲೇ ಹೇಳ್ಬೇಡಿ. ಅಷ್ಟಕ್ಕೂ ನಾನು ಏನು ಕೇಳಲ್ಲ, ಅಲ್ಲಿ ಹೋಗಿ ನೋಡ್ಕೊಂಡಿನಿ ಬಂದೀನಿ ಅಷ್ಟೇ. ಹಾಗೇನು ಕೇಳಬಾರ್ದು ಅಂದರೆ ಅವ್ರು ಕೇಳಿದಾಗೆಲ್ಲ ದುಡ್ಡು ಕೊಡಲ ನಾನು? ಈಗ ಈ ವರ್ಷ ಹೊಳೆ ಹೊಡೆಯೋ ಮಿಷನ್ ಬೇಕು ಅಂತ ಹೇಳಿದ್ರು, ಅದನ್ನು ಕೊಟ್ಟೆ ನಾನು. ಏನು ಸುಮ್ಮನೆನಾ? ನೀನು ಇಲ್ಲಿ ನೋಡಿದ್ರೆ ನೀನು ಅಲ್ಲಿಂದ ಏನೂ ತರಬೇಡಿ ಅನ್ನೋದು, ಇಲ್ಲಿ ನೋಡಿದ್ರೆ ಹ್ಞೂ ಹೌದು ಏನೇನು ಬೇಕೋ ಎಲ್ಲ ಮಾಡಿ ಅನ್ನೋದು. ಎಲ್ಲಿಗೆ ಹೋಗಲಿ ನಾನು? ಇದು ಒಳ್ಳೆ ಕತೆ ಆಯ್ತಲ್ಲ. ಮನೆಗೆ ಏನೇನು ಬೇಕೋ ಅದನ್ನು ಮಾಡಿ ಅಂದೆ ನಾನು. ನೀವು ಅಲ್ಲಿಂದ ಹೋಗಿ ದುಡ್ಡು ಮಾಡಿ ಅಲ್ಲ, ಯಾಕೆ ನೀವು ದುಡಿಯಲ್ಲ? ಹೇಳ್ತಿದ್ದೀನಿ ನಾನು, ಹಳ್ಳಿಯವ್ರ ಕಷ್ಟ ಅವ್ರದ್ದವ್ರಿಗೆ ಇರ್ತದೆ, ಅಲ್ಲಿ ಹೋಗಿ ಕೇಳೋದು ಬೇಡ ಅಂತ ನೀವು ಹೇಳಬೇಕು. ಇದನ್ನು ನಾನೇನಾದ್ರು ಡಿಮ್ಯಾಂಡ್ ಮಾಡಿದ್ರೆ, ಅದು ಬಿಟ್ಟು ನೀವು ನಾನು ಹೇಳಿದ್ರೇ ಹಿಂಗೆ ಹೇಳ್ತಿದ್ದೀರಿ. ಯಾಕೆ ನೀವು ದುಡಿಯಲ್ಲೇನು? ನಾ ಕೇಳಿದ್ದೆಲ್ಲ ತಂದು ಕೊಡೋಕ್ಕೆ ನಾ ಕೇಳಬೇಕಾ? ಫಸ್ಟ್ ಆಫ್ ಆಲ್ ನಿಮಗೆ ಗೊತ್ತಿರಬೇಕಲ್ಲ ಮನೆಗೆ ಏನೇನು ಬೇಕು ಅಂತ. ಅದು ಗೊತ್ತಿದ್ದಕ್ಕೆ ಮತ್ತು ನಾನು ಅಲ್ಲೂ ಸ್ವಲ್ಪ ಕಾಂಟ್ಯಾಕ್ಟ್ ಇಟ್ಕೊತಾ ಇರೋದು. ಏನು ಸುಮ್ಮನೆ ಹೋಗಿ ಬಂದು ಮಾಡೋದಲ್ಲ ನಾನು. ನಿಂಗೇನು ಗೊತ್ತು ನಾನು ಎಷ್ಟು ಕೊಟ್ಟಿನಿ ಅಲ್ಲಿಗೆ ಅಂತ? ನಿಂಗೇನು ಗೊತ್ತು ಹೇಳೋ? ಸುಮ್ಮನೆ ಇರ್ರಿ ಸಾಕು. ಮಾತೆತ್ತಿದ್ರೆ ನಾನು ಅಲ್ಲಿ ಕೊಟ್ಟೀನಿ ಏನು ಕೊಡೋದು? ಅಲ್ಲಿ ಕೊಡದೆ ಎಲ್ಲಿಗೆ ಕೊಡಬೇಕು? ನೀವು ಕೊಡೋದು ನಿಮ್ಮ ಕರ್ತವ್ಯನೂ ಹೌದು ಗೊತ್ತಾ. ಅವ್ರು ನಿಮ್ಮನ್ನು ಓದಿಸಿದ ತಾನೆ ನಿಮ್ಗೆ ಇಲ್ಲಿ ಕೆಲಸ ಸಿಕ್ಕಿದ್ದು, ಇಷ್ಟು ಆರಾಮಾಗಿ ನೀವು ಇಲ್ಲಿ ಇರೋದು. ಈಗ ನನಗೂ ಅವರಿಗೂ ಏನೂ ಸಂಬಂಧನೇ ಇಲ್ಲ ಅನ್ನೋ ಥರ ಇದ್ದರೆ ನಾನು ಎಲ್ಲಿದ್ದೀನಿ ಈಗ? ನಾ ಹಾಗಿದ್ದೀನ? ಎಷ್ಟು ಸಾರಿ ನಾನು ಹೆಲ್ಪ್ ಮಾಡೀನಿ ಅವರಿಗೆ ಅಂತ ನನಗೆ ಗೊತ್ತು. ನಿಂಗೆ ಗೊತ್ತಿಲ್ಲ ಅಂದರೆ ಸುಮ್ಮನೆ ಇರು. ಮಧ್ಯೆ ಎಂತೆಂಥದ್ದೋ ಮಾತಾಡೋಕ್ಕೆ ಬರಬೇಡ. ಹೌದು, ನಾನೇನು ಅದನ್ನೇನಲ್ಲ ಅಂತ ಅನ್ನಲ್ಲ. ಅದನ್ನು ಎಷ್ಟೊತ್ತಿಗೂ ಹೆಲ್ಪ್ ಮಾಡಿದೆ ಅಂತ ಹೇಳ್ಕೊಂತಿರ್ಬೇಡಿ. ಮತ್ತು ಅವ್ರ ಕಷ್ಟದಲ್ಲಿರುವಾಗ ಅಲ್ಲೂ ಹೋಗಿ ಏನೂ ಕೇಳಬೇಡಿ ಅಂತಿರೋದು ನಾನು ಅಷ್ಟೇ. ಇದಕ್ಕೆ ಹೇಳಿದ್ದು ಗೊತ್ತಾ ನಾನು, ನಿಧಾನದಿಂದ ನಿಮ್ಮ ಮನೆಯವರೆಲ್ಲ ಒಪ್ಪಿದ ಮೇಲೆ ನಿಮ್ಮ ಅಣ್ಣನ ಮದುವೆ ಆದಮೇಲೆ ಆಗೋಣ ಅಂತ. ನನ್ನ ಮಾತು ಎಲ್ಲಿ ಕೇಳಿದ್ರಿ ನೀವು ಅವಾಗ? ನಾನು ಕೇಳೋಕ್ಕೆ ನಿನ್ನ ಅಪ್ಪ ಬಿಡಬೇಕಿತ್ತಲ್ಲ. ಏನು ಈ ವರ್ಷನೇ ಮದುವೆ ಮಾಡಬೇಕು, ಇನ್ನು 6 ತಿಂಗಳಲ್ಲೇ ಮದುವೆ ಮಾಡಬೇಕು ಅಂತ ಕೂತ್ರು? ನಾ ಏನು ಮಾಡಬೇಕಿತ್ತು? ಹಂಗಾರೆ ಬೇರೆ ಯಾರನ್ನ ಮದುವೆಗೆ ಹೋಗ್ತಿದ್ಯಾ ನೀನು ಅವಾಗ? ನಾನು ನಮ್ಮನೇಲಿ ನಮ್ಮ ಅಣ್ಣನ ಮದುವೆಗೆ ತನಕ ಕಾದು ಕೂತಿದ್ರೆ ಏನೋ ಒಂದು ಆಗ್ತಿತ್ತು, ನಾನು ಮ್ಯಾನೇಜ್ ಮಾಡ್ತಿದ್ದೆ ನಮ್ಮ ಮನೆಯವ್ರನ್ನ. ನೀವು ಅವ್ರ ಜೊತೆ ಸೇರ್ಕೊಂಡು ಗಡಿಬಿಡಿ ಮಾಡೋಕ್ಕೆ ಶುರು ಮಾಡಿದ್ರಲ್ಲ. ಯಾವ ಮನೆಯವರಿಗಾದರೂ ಮಗ ಹಿಂಗೆ ಮಾಡಿದ್ರೆ ಬೇಜಾರು ಆಗೇ ಆಗ್ತದೆ ಗೊತ್ತಾ. ನಿಮ್ಮ ಅಪ್ಪ ಅಮ್ಮ ಆಗಿದ್ದಕ್ಕೆ ಅವತ್ತು ಬಂದಿದ್ದು, ನಮ್ಮ ಅಪ್ಪಾಜಿ ಆಗಿದ್ರೆ ಗ್ಯಾರಂಟಿ ಬರ್ತಿರಲ್ಲ. ಹೋಗಲಿ ಬಿಡೋ ಮಾರತಿ, ಸುಮ್ಮನಿರು. ಮತ್ತು ಹಿಂದಿಂದೆಲ್ಲ ಕೆದಕ್ತಾ ಹೋಗೋದು ಬೇಡ. ಇಷ್ಟೊಂದು ಮಾತ್ರ ನೆನ್ಪಿಟ್ಕ ನೀನು. ನಮ್ಮನೆ ವಿಚಾರದಲ್ಲಿ ಏನು ಮಾಡಿದ್ರು ನೀನು ಮಧ್ಯೆ ಬಂದು ಕೇಳಬೇಡ. ನೀನು ನಿಮ್ಮನೆ ವಿಚಾರದಲ್ಲಿ ಏನು ಮಾಡಿದ್ರು ನಾನು ಮಧ್ಯೆ ಬಂದು ಕೇಳಲ್ಲ. ಅದು ಹಂಗೆ ಆಗಲ್ಲ ಸಚ್ಚಿ. ನಮ್ಮನೆ ವಿಚಾರದಲ್ಲಿ ನೀನು ಕೇಳದೆ ಇರೋದು ಸರಿನೇ. ನೀನೇ ನಮ್ಮನೆ ಮನೆ ಅಳಿಯಾಗಿ ಬಂದವನಲ್ಲ, ಆದ್ರೆ ನಾನು ನಿಮ್ಮನೆ ಸೊಸೆ ಅಲ್ಲ. ನೀ ಅಲ್ಲಿ ಹೋಗಿ ಅವ್ರಿಗೆ ಎಷ್ಟೇನಾದರೂ ಹಿಂಸೆ ಕೊಟ್ಟರೆ ಅವ್ರು ನನಗೆ ಹೇಳ್ತಾರೆ, ಹೆಂಡತಿ ಹೇಳ್ಕೊಟ್ಲು ಇಲ್ಲಿ ಬಂದು ಕೇಳ್ತಾನೆ ಅಂತ. ಅದಕ್ಕೆ ನಮ್ಮನೇಲಿ ನಾನು ಹೋಗಿ ಏನು ಕೇಳೋದೇ ಇಲ್ಲ. ಹಾಗಾಗಿ ನಿನ್ನ ಸುದ್ದಿ ಏನು ಹೇಳಲ್ಲ. ಕವನ, ಸುಮ್ಮನೆ ನಿನ್ನ ಮನಸ್ಸಿಗೆ ಬಂದೇನು ಮಾತಾಡ್ತಾ ಇರಬೇಡ. ನಿಮಗೆ ವ್ಯವಹಾರ ಜ್ಞಾನ ತುಂಬ ಕಡಿಮೆ. ನಾನು ಹೇಳ್ತೀನಲ್ಲ, ನಿನ್ನ ಥರ ಇದ್ದರೆ ನಾಳೆ ನಮ್ಮ ಮಕ್ಕಳು ಮರಿನೆಲ್ಲ ಜಾಸ್ತಿ ಓದ್ಸೋಕ್ಕೆ ಬರ್ಸೋಕ್ಕೆ ಆಗಲ್ಲ ಗೊತ್ತಾ. ಎಷ್ಟು ಬೇಕೋ ಅಷ್ಟು ಸೇವಿಂಗ್ಸ್ ನಾವು ಈಗಲಿಂದನೇ ಮಾಡ್ತಿರ್ಬೇಕು. ಎಷ್ಟು ವರ್ಷ ದುಡಿತೀವಿ ಏನೋ ಯಾರಿಗೆ ಗೊತ್ತು. ಇದ್ದಕ್ಕಿದ್ದಂತೆ ಕೆಲಸದಿಂದನೂ ತೆಗ್ದು ಹಾಕ್ಬೋದು. ಆವಾಗ ಹಳ್ಳಿ ಮನೆಗೆ ಹೋಗಿ ಇರೋಕ್ಕಾಗತ್ತಾ? ನಿಂಗೆ ಆತದ ಅಲ್ಲಿ ಬಂದು ಇರೋಕ್ಕೆ? ಗದ್ದೆ ಕೆಲಸ ಇದ್ರ ಕೆಲಸ ಎಲ್ಲ ಮಾಡ್ಕೊಂಡು ಇರೋಕ್ಕಾಗ್ತದ? ಸ್ವಲ್ಪ ಮಟ್ಟಿನ ಸೇವಿಂಗ್ಸ್ ಈಗಲಿಂದನೇ ಮಾಡ್ಕೊತಾ ಇದ್ದರೆ ನಾಳೆ ಎಂಥ ಕಷ್ಟ ಬಂದರೂ ಈಸಿಯಾಗಿ ಎದುರಿಸ್ಬೋದು. ಅದಕ್ಕೆ ನಾನು ಟ್ರೈ ಮಾಡೋದು. ನಾನೇನು ಮತ್ತು ಅಲ್ಲಿಂದ ತನ್ನ ದುಡ್ಡನ್ನೇನು 1 ನಯಾ ಪೈಸೆ ಇದಕ್ಕೆ ನನ್ನ ಡೈಲಿ ಖರ್ಚಿಗೆ ಏನು ಬಳಸ್ಕೊಂಡ್ಲ ನಾನು ಗೊತ್ತಾ. ಎಲ್ಲ ಸೇವಿಂಗ್ಸ್ ಹಂಗೆ ಇದೆ. ಯಾವತ್ತಿಗಾರು ಒಂದು ದಿವಸ ನಮ್ಮ ಮಕ್ಕಳ ಕಾಲಕ್ಕಾರು ಬೇಕಾಗ್ತದೆ ಅಂತ. ಏನು ಹಿಂಗೆ ಇರೋಕ್ಕಾಗ್ತದ? ಒಂದು ಸೈಟ್ ಗಿಟ್ ತೊಗೊಂಡು ನಮ್ಮ ಹೆಸರಲ್ಲಿ ಒಂದು ಮನೆಗಿನೇ ಕಟ್ಟಿಸ್ಕೊಳೋದು ಬೇಡ ನಾವು? ಈಗ ಸೈಟಿನ ಬೆಲೆನೇ ಎಷ್ಟು ಅಂತ ಗೊತ್ತಲ್ಲ ನಿಮಗೆ. ದುಡ್ಡು ಸೇವ್ ಮಾಡೋದು ಬೇಡ ಅದಕ್ಕಾಗಿ. ಈಗ ಕೇಳೋಕ್ಕೆ ಅಂತಲೇ ನಾನು ಅವತ್ತು ಹಳು ಹೊಡೆಯೋ ಮಿಷನ್ ಕೊಡಿಸಿದ್ದು. ಸುಮ್ಮನೆ ಕೊಡಿಸಿದ್ದೇನಲ್ಲ. ನನಗೇನು ಹುಚ್ಚ ಧರ್ಮಕ್ಕೆ ಕೊಡೋಕ್ಕೆ? ಅಲ್ಲ
ಸಚ್ಚಿ ನಿಮ್ಗೆ ಏನಾಗಿದೆ ಅಂತ ನಾ ಹೇಳೋ ಮಾತೊಂದು ನಿಮ್ಮ ತಲೆ ಒಳಗೆ ಹೋಗಲ್ಲ ಹೆಂಗೆ? ಸೇವಿಂಗ್ಸ್ ಮಾಡಬೇಕು, ನಾನು ಅದನ್ನೇನಲ್ಲ ಅಂತ ಹೇಳಲ್ಲ. ಫ್ಯೂಚರಿಗೆ ಸೇವಿಂಗ್ಸ್ ಬೇಕೇ ಬೇಕು. ಆವಾಗ ಕಷ್ಟ ಬರುತ್ತೆ ಅಂತ ಈಗ ಇದ್ದು ಬದ್ದಿದ್ದನ್ನೆಲ್ಲ ಬರೀ ಸೇವಿಂಗ್ಸೇ ಮಾಡ್ತಾ ಕೂತ್ರೆ ಇವತ್ತಿನ ಜೀವನ ಅನುಭವಿಸೋದು ಹೆಂಗೆ ನಾವು? ನೀವು ಹೇಳ್ತೀರಲ್ಲ ಮುಂದೆ ಯಾವತ್ತಾರು ಕಷ್ಟ ಬಂದಾಗ ಬೇಕಾಗ್ತದೆ ಅದಕ್ಕೆ ಸೇವಿಂಗ್ಸ್ ಮಾಡಿಡ್ಬೇಕು ಅಂತ. ಆಮೇಲೆ ದುಡ್ಡು ಬೇಕಾದಷ್ಟು ಇರ್ತದೆ, ನಮ್ಗೆ ಅನುಭವಿಸೋಕೆ ಆರೋಗ್ಯನೇ ಇರಲ್ಲ, ಮನಸ್ಸು ಇರಲ್ಲ, ನಾವು ಇದೇ ಥರ ಮಾಡ್ತಾ ಇದ್ರೆ. ಸುಮ್ಮನೆ ಇರೋ ಮಾರೈತಿ, ಮತ್ತೆ ನಿನ್ನ ಲೆಕ್ಚರ್ ಶುರು ಮಾಡಬೇಡ. ನನಗಂತೂ ಕೇಳಿ ಕೇಳಿ ಸಾಕಾಗಿ ಹೋಗಿದೆ. ಒಂದು ಕೆಲಸ ಮಾಡೋಣ, ನನ್ನ ದುಡ್ಡಷ್ಟು ಸೇವಿಂಗ್ಸ್ ಅಂತ ಮಾಡ್ತೀನಿ, ನಿನ್ನ ದುಡ್ಡಲ್ಲಿ ಮನೆ ನಿಭಾಯಿಸು. ಆಗ್ಬೋದಾ? ನೀನು ಲೆಕ್ಚರಾರು ಅಂತನಾರು ಅನ್ಕ, ಕೊರಿತಾಳೆ ಅಂತನಾರು ಅನ್ಕ, ಜಗಳ ಮಾಡ್ತಾಳೆ ಅಂತನಾರು ಅನ್ಕ, ನಂಗೆ ಏನು ಬೇಜಾರಿಲ್ಲ. ನಂಗೆ ಬೇಜಾರಾಗೋದು ಯಾವಾಗ ಗೊತ್ತಾ? ನೀನು ಹೋಗಿ ನಿಮ್ಮ ಮನೇಲಿ ದುಡ್ಡು ಕೇಳಿದಾಗ ಅದು ಒಂದು ಬಿಟ್ಟು ಬೇರೆ ಏನು ಬೇಕಾದ್ರೆ ಮಾಡು, ನಾನಂತೂ ಬೇಜಾರು ಮಾಡ್ಕೊಳಲ್ಲ. ಅದು ನೀ ಹೆಂಗಿದೀಯ ಅಂದ್ರೆ ನೀನು ಕೇಳೋದು ತೆಗೆದು ನನ್ನ ಮೇಲೆ ಹೊತ್ತಾಗ್ತೀಯಲ್ಲ, ಅವಳು ಕೇಳಕ್ಕೆ ಹೇಳಿದ್ಲು ಅಂತ. ನಿಮ್ಮಮ್ಮ ಅವತ್ತು ಬಂದವರು ಒಂದು 2 ದಿನ ಇದ್ದಾದರೂ ಎಷ್ಟು ಟನ್ ಕೊಟ್ಟು ಮಾತಾಡ್ಯಾರೆ ಗೊತ್ತಾ? ನಾವು ಅಲ್ಲಿ ಕಷ್ಟಪಟ್ಟು ದುಡಿಯೋದು ಯಾರೋ ಕಂಡರ್ ಪಾಲ್ ಮಾಡ್ತೀವಿ ಹಾಗೆ ಹಿಂಗೆ ಅಂತ. ನಾನು ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ನಿನ್ನ ಹತ್ರ ಹೇಳಿದ್ರೆ ನೀನು ಸಿಟ್ಟು ಮಾಡ್ತೀಯ ಅಂತ ನಾನು ಏನು ಹೇಳಲ್ಲ ಗೊತ್ತಾ? ಆಗಲಿ, ಅವ್ರು ಮಾತಾಡೋರು ಮಾತಾಡಲಿ, ನೀನು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡ. ತಲೆ ಕೆಡ್ಸ್ಕೊಂಬೇಡ ಅಂತ ಹೇಳೋದು ನಿನಗೆ ಸುಲಭ, ನಂಗೆ ಹಂಗೆ ಆಗಲ್ಲ ಗೊತ್ತಾ? ನಾ ಅದಕ್ಕೆ ಹೇಳೋದು ನಿಮ್ಮ ಮನೆಗೆ ನಾ ಬರಲ್ಲ ಅಂತ. ಹೊರಟಾಗ ಮತ್ತೆ ಯಾವಾಗಲೂ ಅದೊಂದು ಮಾಡ್ತೀಯ, ನಮ್ಮ ಮನೆಗೆ ಬರಲ್ಲ ಅಂತೀಯ, ನಮ್ಮ ಮನೆಗೆ ಬರಲ್ಲ ಅಂತೀಯ. ನಂಗಂತೂ ಎರಡೂ ಕಡೆಯಿಂದ ಕಷ್ಟ ಅಪ್ಪ. ಸಾಕು ಸುಮ್ಮನಿರು. ನಿಂದು ಕಷ್ಟ ಅಂತ ಹೇಳ್ತೀಯಲ್ಲ, ನೀನಾಗಿದ್ದು ಕೇಳಬೇಕು. ಅಲ್ಲಿ ಹೋಗಿ ನೋಡ್ಬೇಕು ನಮ್ಮ ಮನೇಲಿ ಅತ್ತಿಗೆಗೋಳು ಅವ್ರಾಗಿದ್ದಕ್ಕೆಲ್ಲ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ನಿಂಗೊಂದು 2 ದಿವಸನೂ ಇರೋಕ್ಕಾಗ್ತಿರ್ಲ ಆ ಮನೇಲಿ. ಅದು ಹೆಂಗೆ ಹೇಳ್ತೀರಿ? ನಂಗೆ ಅಲ್ಲಿ ಕಾಲ ಕಳೆಯೋಕೆ ಆಗ್ತಿರ್ಲಿಲ್ಲ ಅಂತ. ನೀವು ಅವಾಗ ಕರ್ಕೊಂಡು ಹೋಗ್ಬೇಕಿತ್ತು ಅಲ್ಲಿಗೆ. ಇಷ್ಟೊತ್ತಿಗೆ ನಾನು ಎಲ್ಲರ ಜೊತೆ ಹೊಂದ್ಕೊಂಡು ಸರಿ ಆಗಿರ್ತಿದ್ದೆ. ಅಯ್ಯೋ ನಿನ್ನ ಮತ್ತದೇ ಟಾಪಿಕಿಗೆ ಬತ್ತೀಯಲ್ಲ. ಎಲ್ಲಿ ಹೋಗಂಗಿತ್ತ ಆವಾಗ? ಹೋಗಂಗಿಲ್ಲದೆ ಇದ್ದಿದ್ದಕ್ಕೆ ನಾವು ಹೊರಗಡೆ ಇದ್ದಿದ್ದಲ್ಲ. ಮಾತಾಡ್ತಾ ಕೂತ್ರೆ ಇಷ್ಟೊತ್ತು ಮಾತಾಡ್ತಾನೆ ಇರಬೇಕಾಗತ್ತೆ. ನೀನು ನಮ್ಮನೆ ವಿಚಾರಕ್ಕೆ ತಲೆ ಹಾಕಕ್ಕೆ ಬರಬೇಡ. ನಾನು ಆ ಥರದ್ದು ನಿನ್ನ ಮೇಲೆ ಯಾವುದೇ ಮಾತು ಬರದೇ ಇದ್ದಂಗೆ ನಾನು ನೋಡ್ಕೊತೀನಿ. ಏನು ಇವನೇನು ಬರಲಲ್ಲ, ಟೆರರ್ ಬರಲಲ್ಲ ಇನ್ನು. ಸುಮ್ಮನೆ ಇರಿ, ಟೆರರ್ ಅಂತೆಲ್ಲ ಕರಿಬೇಡಿ ಅವನ್ನ. ಎಷ್ಟು ದಿವಸದಿಂದ ಹೇಳ್ತಿದ್ದೀನಿ, ಅಶ್ವಿನಿ ದೇವತೆಗಳು ಅಷ್ಟು ಅಂತಿರ್ತಾರಂತೆ ಗೊತ್ತೇನೋ? ಎಲ್ಲರೂ ನೀವು ಹಿಂಗೆ ಹೇಳುವಾಗಲೇ ಅಷ್ಟು ಅಂದ್ಬಿಟ್ರೆ ಇನ್ನೊಂದು ಸತಿ ನನ್ನ ಮಗ ನಂಗೆ ಕರಿಬೇಡಿ ಮಾತ್ರ ನೀವು. ಇಲ್ಲಪ್ಪ, ಇವತ್ತು ನಿಂಗೆ ಎಂಥದ್ದು ಆಗಿದ್ದೇ ಹೌದು. ಅಲ್ಲ, ನಿಕ್ ನೇಮ್ ಇಟ್ಟು ದಿನಾನ ಅದನ್ನೇ ಕರೆಯೋದಲ್ಲ, ಆವಾಗೆಲ್ಲ ಎಂತ ಹೇಳ? ಈಗ ಯಾಕೆ ಹಿಂಗೆ ಹೇಳ್ತಿದ್ದೀಯಾ? ಆವಾಗಲೂ ಹೇಳಿದ್ದೆ, ನಿಮ್ಗೆ ತಲೆ ಒಳಗೆ ಬರಲ್ಲ ಅಷ್ಟೇ. ಇನ್ಮೇಲಿಂದ ಸೀರಿಯಸ್ ಆಗಿ ಹೇಳ್ತಿದ್ದೀನಿ, ಆ ಥರ ಕರಿಬೇಡಿ. ನಿಕ್ ನೇಮಿಗೆ ಬರ್ಗಲ್ಲ, ಬೇರೆ ಎಂಥದಾರು ಇಟ್ಕೊಳ್ಳಿ ನೀವು. ಆಯ್ತು ಮಾರತಿ, ಸುಮ್ಮನೆ ತಮಾಷೆಗೆ ಹೇಳಿದ್ದು. ಅದಕ್ಕಾಗಿ ಮತ್ತೊಂದು ಸರಿ ಸಿಟ್ಟು ಮಾಡ್ಕೊಳೋದು ಬೇಡ ನೀನೀಗ. ಈಗ ಹೋಗೊಂದು ಕಾಫಿ ಕಾಯಿಸಿ ಹೋಗು. ಅತ್ತಿಗೆ ಮಾತ್ರ ಒಂದು ಲೋಟ ಕಾಫಿ ಕಾಸ್ತಾರೆ, ಅಷ್ಟು ಚಂದ. ಮನೇಲಿ ಖರಾಬ್ ಇದ್ದಿದ್ಕ ಅಂತ ಗೊತ್ತಿಲ್ಲ, ಬಹಳ ಚಂದ ಕಾಸ್ತಾರೆ. ಕಾಫಿ ಅಷ್ಟೇ ಅಲ್ಲ, ಅಡ್ಗಿನೂ ಎಷ್ಟು ಚಂದ ಮಾಡ್ತಾರೆ ಗೊತ್ತಾ? ನಾ ಹೇಳಿನಿ ನಿಮ್ಮ ಹತ್ರ ತಂದು ಬಿಡ್ತೀನಿ, ಸ್ವಲ್ಪ ಎಲ್ಲ ಹೇಳ್ಕೊಡಿ ಅಂತ ಹೇಳಿನಿ. ಹೋಗ್ಬೋದು ಒಂದಿನ. ಇಂಥ ಮಾತಿಗೆ ನಂಗೆ ಸಿಟ್ಟು ಬರೋದು. ನಿಮ್ಮ ಮತ್ತಿಗೆ ಚೆನ್ನಾಗಿ ಅಡುಗೆ ಮಾಡ್ತಾರಲ್ಲ, ಖುಷಿನೇ. ಹೇಳ್ಕಳಿ, ಊಟ ಮಾಡಿ ಬನ್ನಿ, ನಾನು ಅದಕ್ಕೆ ನಲ್ಲ ಅನ್ನಲ್ಲ. ನನ್ನನ್ನು ತಗೊಂಡೋಗಿ ಅಲ್ಲಿ ಅಡುಗೆ ಕಲಿಯಕ್ಕೆ ಬಿಡ್ತೀನಿ ಅಂತ ಯಾಕೆ ಹೇಳಿದ್ರಿ ನೀವು? ನಂಗೆ ಅಡುಗೆ ಮಾಡೋಕ್ಕೆ ಬರಲ್ಲ ಅಂತ ನಿಮ್ಗೆ ಹೇಳಿದ್ಯಾರು? ಯಾವಾಗ ನೋಡಿದ್ರು ನನ್ನ ಫಾಲ್ಸ್ ಹುಡ್ಕೋದ್ರಲ್ಲೇ ಇರ್ತಾರೆ.